ಹಾಯ್ ನಮಸ್ಕಾರ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ F23 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಒಂದು ಫೋನ್ನ ಬಾಕ್ಸನ್ನು ನೀವು ಗಮನಿಸಿದ್ರೆ ಎಷ್ಟು ಸಣ್ಣದಾಗಿದೆ ಅಲ್ವಾ? ನಿಮ್ಮಲ್ಲಿ ತುಂಬ ಜನ ಆಲ್ರೆಡಿ ಗೆಸ್ ಮಾಡಿರ್ಬೋದು. ಹೌದು, ಇನ್ಮೇಲೆ ಸ್ಯಾಮ್ಸಂಗ್ ಅವರು ಈ ಒಂದು ಮಿಡ್ ಎಂಡ್ ಫೋನಲ್ಲೂ ಕೂಡ ಚಾರ್ಜರ್ನ ಕೊಡೋದಿಲ್ಲ. ಇಷ್ಟು ದಿನ ಫ್ಲ್ಯಾಗ್ಶಿಪ್ ಫೋನ್ಗಳಲ್ಲಿ ಚಾರ್ಜರ್ ಕೊಡ್ತಾ ಇರಲಿಲ್ಲ, ಒಂದು ಸಣ್ಣ ಬಾಕ್ಸಲ್ಲಿ ಕಳಿಸೋರು. ಸೊ ಇದೀಗ ಈ ಒಂದು ಮಿಡ್ ಎಂಡ್ ಫೋನ್, ಕಡಿಮೆ ಬೆಲೆಯ ಫೋನಲ್ಲೂ ಕೂಡ ನಿಮಗೆ ಚಾರ್ಜರ್ ಸಿಗೋದಿಲ್ಲ. ಅದೇ ಕಾರಣಕ್ಕೆ ಒಂದು ಫೋನ್ನ ಬಾಕ್ಸ್ ಇಷ್ಟೊಂದು ತಿನ್ನಾಗಿದೆ, ಎಷ್ಟು ಸಣ್ಣದಾಗಿದೆ ನೋಡಿ. ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ಯಾಮ್ಸಂಗ್ ಇಂದು ಮೋಸ್ಟ್ ಅಫೋರ್ಡಬಲ್ 5G ಸ್ಮಾರ್ಟ್ಫೋನ್ ಆಗಿರುವಂಥದ್ದು ಆಯಿತಾ. ಇಂಟ್ರೊಡಕ್ಟರಿ ಆಫರ್ ಅಂತ ಕೇವಲ 15,000 ರೂಪಾಯಿಗೆ ಈ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಮಾಡಿದ್ದಾರೆ. ನಾನಿವತ್ತು ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತಿರೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಒಂದು ಸಣ್ಣ ಬಾಕ್ಸು, ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಇಂಜೆಕ್ಷನ್ ಪಿನ್ ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಕಾರ್ಡ್ ಮತ್ತು ವಾರಂಟಿ ಕಾರ್ಡ್, ಮತ್ತೊಂದು ಡಾಟಾ ಕೇಬಲ್, ಟೈಪ್ ಸಿಯಿಂದ ಟೈಪ್ ಸಿ ಡಾಟಾ ಕೇಬಲ್. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾಯಿಲ್ಲ. ಅದರ ಕೆಳಗಡೆ ಈ ಒಂದು ಸ್ಮಾರ್ಟ್ಫೋನ್ ಆಯಿತಾ. ಈ ಒಂದು ಸ್ಮಾರ್ಟ್ಫೋನ್ನ ಬಿಟ್ಟರೆ ಬೇರೆ ಏನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಲ್ಲ. ತುಂಬ ಅಂದರೆ ತುಂಬ ಫಾಸ್ಟ್ ಅನ್ಬಾಕ್ಸಿಂಗ್ ಅಂತ ಅನ್ಬೋದು. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ವೆಯ್ಟ್ ಇದೆ, ಸುಮಾರು 198 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು ಒಂದು ಲೆವೆಲಿಗೆ ತಿನ್ನೋಕೆ ಕೂಡ ಇದೆ. 8.4 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಆಯಿತಾ. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಗೊರಿಲ್ಲಾ ಗ್ಲಾಸ್ 5 ಆಯಿತಾ. ಸೊ ಒಂದು ಒಳ್ಳೆ ವಿಷಯ ಅಂತೀನಿ. ಫ್ರಂಟಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಟ್ ಸಿಗ್ತಾ ಇರುವಂಥದ್ದು ಬೇಜಾರಾಗುವಂಥ ವಿಷಯ. ಒಂದು ಪಂಚುವಲ್ ಕ್ಯಾಮ್ರಾ ಕೊಟ್ಟಿದ್ರೆ ಇನ್ನೂ ತುಂಬ ಸಖತ್ತಾಗಿರ್ತಾ ಇತ್ತು. ಬೆಸಲ್, ಈ ಒಂದು ಬಾಟಮ್ ಬೆಸಲ್ ಬಿಟ್ಟರೆ ಎಲ್ಲ ಕಡೆ ಒಂದು ಲೆವೆಲಿಗೆ ಕಡಿಮೆನೇ ಇರುವಂಥದ್ದು ಆಯಿತಾ. ಸೊ ಫ್ರಂಟಿಂದ ಒಂದು ನಾರ್ಮಲ್ ಲುಕಿಂಗ್ ಫೋನ್ ಅಂತ ಅನ್ಬೋದು. ಯಾವುದೇ ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ, ಸೊ ನೀವೇ ಆಮೇಲೆ ಹಾಕೊಬೇಕಾಗುತ್ತೆ. ಇನ್ನೂ ಈ ಒಂದು ಫೋನ್ ಹಿಂದಕ್ಕೆ ಬಂತು ಅಂದರೆ ಇದು ನೋಡೋದಕ್ಕೆ ಕೆಲವು ಜನಕ್ಕೆ ಗ್ಲಾಸ್ ಅಂತ ಅನ್ನಿಸ್ಬೋದು, ಆದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಒಂದು ರೀತಿ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ, ತುಂಬ ಕಡಿಮೆ ದುಡ್ಡಿನ ಫೋನ್ ಅಂತ ಅನಿಸಲ್ಲ, ಹೆವಿ ಪ್ರೀಮಿಯಮ್ ಅನಿಸುತ್ತೆ. ಒಂದು ಕಲರ್ ಕೂಡ ಅಷ್ಟೇ ಆಯಿತಾ, ಒಂದು ಪ್ರೀಮಿಯಮ್ ಫೀಲ್ನ ಕೊಡುತ್ತೆ, ಒಂದು ತರಹ ಮ್ಯಾಟ್ ಫಿನಿಶ್ ಆಯಿತಾ. ಸೊ ಅದರಿಂದ ನಿಮಗೆ ಸ್ಮಡ್ಜಸ್ ಅಷ್ಟೊಂದು ಆಗುತ್ತೆ, ಬಟ್ ಅಷ್ಟೊಂದು ಆಗಲ್ಲ. ಸ್ಕ್ರ್ಯಾಚ್ ಆದರೆ ಪ್ಲಾಸ್ಟಿಕ್ ಆಬ್ವಿಯಸ್ಲಿ ಸ್ಕ್ರ್ಯಾಚ್ ಆಗೇ ಆಗುತ್ತೆ, ಸೊ ಇದು ಕಾಣುತ್ತೆ ಸ್ಕ್ರ್ಯಾಚ್ ಆದರೆ. ಅದರಿಂದ ದಯವಿಟ್ಟು ಬ್ಯಾಕ್ ಕವರ್ ಹಾಕ್ಕೊಂಡ್ರೆ ಒಳ್ಳೆಯದು. ಬಾಕ್ಸ್ ಒಳಗೆ ಯಾವುದೇ ಬ್ಯಾಕ್ ಕವರ್ ಕೊಟ್ಟಿಲ್ಲ, ಇನ್ನೊಂದು ಬೇಜಾರಾಗುವಂಥ ವಿಷಯ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಫಿಂಗರ್ಪ್ರಿಂಟ್ ಸೆನ್ಸರ್ ಯಾವುದು ಹಿಂದ್ಗಡೆ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ಪ್ರಿಂಟ್ ಸೆನ್ಸರ್ ಇದೆ ಅಂತ. ಈ ಒಂದು ಫೋನ್ನ ಫ್ರೇಮ್ ಏನಿದೆ ಅಲ್ವಾ, ಇದು ಸೊ ಪ್ಲಾಸ್ಟಿಕ್ ಫ್ರೇಮು. ಯೂಶ್ವಲಿ ಒಂದು ಬೆಲೆಗೆ ನಿಮ್ಗೆ ಯಾರು ಕೂಡ ಮೆಟಾಲಿಕ್ ಫ್ರೇಮ್ ಕೊಡೋದಿಲ್ಲ. ಈ ಒಂದು ಫೋನ್ ನಿಮ್ಗೆ USB ಟೈಪ್ ಸಿ ಪೋರ್ಟ್ ಇದೆ, 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು ನನಗೆ ಆಯಿತಾ. ಈ ಒಂದು ಪ್ರೆಸೆನ್ಸಲ್ಲಿ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ಗ್ಲಾಸ್ ಬ್ಯಾಕ್ ಇರೋದಿಲ್ಲ, ಪ್ಲಾಸ್ಟಿಕ್ ಫ್ರೇಮೇ ಇರುತ್ತೆ. ಸೊ ಇದು ಪರವಾಗಿಲ್ಲ. ಒಂದು ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ ತುಂಬ ಇಂಪ್ರೆಸಿವ್ ಆಗಿರ್ತಾ ಇತ್ತು ಅಂತ ನನಗೆ ಅನಿಸುತ್ತೆ. ಸೊ ಓಕೆ ಅಂತೀನಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 6.6 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಈ ಒಂದು ಡಿಸ್ಪ್ಲೇ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಕ್ರೇಜಿ ವಿಷಯ ಅಂತೀನಿ. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಹೆವಿನ ರಿವ್ಯೂ ಚೆನ್ನಾಗಿದೆ. ಒಂದು ರೀತಿ ನೋಡಿದವ್ರಿಗೆ ಫಸ್ಟ್ ಇದರಲ್ಲಿ ಏನು ಅಮೋಲೆಡ್ ಡಿಸ್ಪ್ಲೇ ಲೆವೆಲ್ಗೆ ಇದೆಯಲ್ಲ ಅಂತ ಅನ್ಸ್ಬಿಡುತ್ತೆ ಆಯಿತಾ. ನೀವು ಅಮೋಲೆಡ್ ಡಿಸ್ಪ್ಲೇ, ಈ ಒಂದು ಡಿಸ್ಪ್ಲೇ ಅಕ್ಕಪಕ್ಕ ಇಟ್ಬಿಟ್ರೆ ಗೊತ್ತಾಗಲ್ಲ ಯಾವ್ದು ಅಮೋಲೆಡು ಯಾವ್ದು IPS ಅಂತ. ಅಷ್ಟು ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ, ಅಷ್ಟು ಕಲರ್ಸ್ ಎಲ್ಲ ಸಖತ್ತಾಗಿ ಕಾಣುತ್ತೆ. ಬಿಸಿಲಿಗೆ ಹೋದರೂ ಕೂಡ ಆರಾಮಾಗಿ ಕಾಣುತ್ತೆ ಆಯಿತಾ. ತುಂಬ ಬ್ರೈಟ್ ಆಗಿದೆ ಡಿಸ್ಪ್ಲೇ, ತುಂಬ ಇಂಪ್ರೆಸಿವ್ ಆಗಿದೆ. ಅಮೋಲೆಡ್ ಕೊಟ್ಟಿದ್ರೆ ಚೆನ್ನಾಗಿರ್ತದೆ, ಬಟ್ ನಿಮಗೆ 15,000 ರೇಂಜಲ್ಲಿ IPS ಮತ್ತು 120 ಹರ್ಟ್ಸ್ನ ರಿಫ್ರೆಶ್ ರೇಟು ನನಗನ್ನಿಸ್ದಂಗೆ ಓಕೆ ಅನಿಸುತ್ತೆ. ಎಷ್ಟೋ ಫೋನ್ಗಳಲ್ಲಿ ಅಮೋಲೆಡ್ ಕೊಡ್ತಾರೆ, ಅಮೋಲೆಡ್ 60 ಹರ್ಟ್ಸ್ ಇರುತ್ತೆ, ಕೆಲವೊಂದು ಅಮೋಲೆಡ್ 90 ಹರ್ಟ್ಸ್ ಇರುತ್ತೆ. ಬಟ್ ನನಗಂತೂ IPS 120 ಹರ್ಟ್ಸ್ ಕೊಟ್ಟರು ಕೂಡ ನನಗೆ ಸಾಕು ಅನಿಸುತ್ತೆ ಈ ಒಂದು ಬೆಲೆಗೆ. ಸೊ ಡಿಸ್ಪ್ಲೇ ಚೆನ್ನಾಗಿದೆ ಒಟ್ಟಿಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. 4 GB ರ್ಯಾಮ್ ಮತ್ತು 128 GB ಸ್ಟೋರೇಜ್, ಮತ್ತು ಇನ್ನೊಂದು 6 GB ರ್ಯಾಮ್ ಮತ್ತು 128 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಆಯಿತಾ. ಸ್ಟೋರೇಜ್ ಯಾವುದು ಅಂತ ಅವ್ರು ಸ್ಪೆಸಿಫೈ ಮಾಡಿಲ್ಲ. ನಾನು ಸ್ಪೀಡ್ ಟೆಸ್ಟ್ ಮಾಡ್ದಂಗೆ ಈ ಒಂದು ಫೋನಲ್ಲಿ ಮಿನಿಮಮ್ UFS 2.2 ಸ್ಟೋರೇಜ್ ಇರುವಂಥದ್ದು ಒಂದು ಒಳ್ಳೆ ವಿಷಯ ಅಂತೀನಿ ಆಯಿತಾ. ತುಂಬ ಫಾಸ್ಟಾಗಿ ರೀಡ್ ಅಂತೂ ಹೆವಿ ಫಾಸ್ಟ್ ಆಗ್ತಾಯಿದೆ, ರೈಟ್ ಪರವಾಗಿಲ್ಲ ಆಯಿತಾ. ಸೊ ತುಂಬ ಫಾಸ್ಟಾಗಿ ರೀಡ್ ಆಗುತ್ತೆ, ರೈಟ್ ಓಕೆ ಅನಿಸುತ್ತೆ. UFS 2.2 ಎಷ್ಟಾಗಬೇಕು ಅಷ್ಟರಲ್ಲೇ ಇದೆ ಒಟ್ಟಿಗೆ, ನಾನು ಚೆಕ್ ಮಾಡ್ದಂಗೆ ಬೆಂಚ್ ಮಾರ್ಕ್ ಎಲ್ಲ. ಸೊ ಓಕೆ, ಈ ಒಂದು ಬೆಲೆಗೆ UFS 2.2 ಸೂಪರ್ ಅಂತೀನಿ ಆಯ್ತು. ಅದ್ರ ಮೇಲ್ಗಡೆ ಒಟ್ಟಿಗೆ ಅದಕ್ಕಿಂತ ಕೆಳಗಿಲ್ಲ, UFS 2.2ಗಿಂತ ಜಾಸ್ತಿನೇ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನ್ಗೆ ಸ್ವಲ್ಪ ಹಳೆ 5G ಪ್ರೊಸೆಸರ್ ಇರುವಂಥದ್ದು ಆಯಿತಾ. ಸ್ನ್ಯಾಪ್ಡ್ರ್ಯಾಗನ್ 750 5G ಪ್ರೊಸೆಸರು. ನಾನು AnTuTu ಬೆಂಚ್ ಮೇಲೆ ಚೆಕ್ ಮಾಡ್ದಂಗೆ
ಸರ್ಪ್ರೈಸಿಂಗ್ಲಿ ಸ್ವಲ್ಪ ಜಾಸ್ತಿ ರೇಟಿಂಗನ್ನು ಕೊಡ್ತು. 3,90,000 AnTuTu ಬೆಂಚ್ ಮಾರ್ಕ್ ರೇಟಿಂಗ್ ಕೊಡ್ತು ಆಯಿತಾ. ಯೂಶಲಿ ಈ ಒಂದು ಪ್ರೋಸೆಸರ್ 3,30,000ದಿಂದ 3,50,000 ಕೊಟ್ಟರೆ ದೊಡ್ಡ ವಿಷಯ, ಬಟ್ ಈ ಒಂದು ಪ್ರೋಸೆಸರ್ ಸ್ವಲ್ಪ ಜಾಸ್ತಿ ರೇಟಿಂಗ್ ಕೊಡ್ತು. ಸೊ ಇದರಲ್ಲಿ ಸ್ಟೋರೇಜ್ ಚೆನ್ನಾಗಿದೆ ಮತ್ತು ರ್ಯಾಮ್ ಚೆನ್ನಾಗಿದೆ ಮತ್ತು ಯು ಐದು ಆ ಒಂದು ಏನು ಬೆಂಚ್ ಮಾರ್ಕ್ ಮಾಡುತ್ತೆ, ಸೊ ಅದೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ಸ್ವಲ್ಪ ರೇಟಿಂಗ್ ಜಾಸ್ತಿ ಆಗಿದೆ. ಯೂಶಲಿ 3,30,000 3,00,000 ಕೊಟ್ಬಿಡುತ್ತೆ. ಇದರಲ್ಲಿ 3,90,000 ಕೊಡ್ತಾ ಇರುವಂಥದ್ದು. ನಿಮಗೆ ಈ ಒಂದು ಗೇಮಲ್ಲಿ ಒಂಥರ ಹೈ ಸೆಟ್ಟಿಂಗಲ್ಲಿ ಯಾವ ಗೇಮ್ ಬೇಕಾದರೂ ಆಡ್ಕೊಬೋದು. ನಾನು BGMI ಚೆಕ್ ಮಾಡ್ದಂಗೆ ಅಲ್ಟ್ರಾದಲ್ಲಿ ಆಡ್ಕೊಬೋದು ಆಯಿತಾ. ಸೊ ಎಕ್ಸ್ಟ್ರೀಮ್ ಆಡೋದಕ್ಕಾಗೋದಿಲ್ಲ, ಅಲ್ಟ್ರಾದಲ್ಲಿ ಆಡ್ಕೊಬೋದು. ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಯಾವ ಗೇಮ್ ಬೇಕಾದ್ರೂ ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗ್ ಆಡ್ಕೊಬೋದು. ಡೇ ಟು ಟಾಸ್ಕ್ ಮಾಡೋದಕ್ಕೆ ಏನೋ ತೊಂದರೆ ಆಗೋದಿಲ್ಲ. ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡಿದೆ, ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ ನನಗೆ. ಸೊ ಈ ಒಂದು ಬೆಲೆಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೋಸೆಸರ್ ಅಂತ ಬೇಕಾದರೂ ಅನ್ಬೋದು. ಮೋಸ್ಟ್ ಆಫ್ ನೀವು ಯಾವ ಫೋನ್ ತೊಗೊಳ್ಳಿ ಒಂದು ಬೆಲೆಗೆ ಆಲ್ಮೋಸ್ಟ್ ಇಷ್ಟೇ ಇರುತ್ತೆ ಅಥವಾ ಇದಕ್ಕಿಂತ ಕಡಿಮೆನೇ ಇರುತ್ತೆ ಆಯಿತಾ. ಸೊ ಇದು ಒಂದು ಲೆವೆಲಿಗೆ ಪವರ್ಫುಲ್ ಅಂತ ಅನ್ನಿಸ್ತು ನನಗೆ ಈ ಒಂದು ಬೆಲೆಗೆ 15,000 ರೂಪಾಯಿಗೆ. ಸೊ ಪ್ರೋಸೆಸರ್ ಸೂಪರ್ ಅಂತೀನಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಇಂಪ್ರೆಸಿವ್ ಆಗಿದೆ. ಈ ಒಂದು ಬೆಲೆಗೆ ಅಂದರೆ 15,000 ರೂಪಾಯಿಗೆ ನೀವು ಯಾವ ಫೋನ್ ತೊಗೊಂಡ್ರೂ ಕೂಡ 15,000 ರೂಪಾಯಿಗೆ ಜಡ್ಜ್ ಮಾಡ್ತಾ ಇದ್ದೀನಿ. ಯಾವ ಫೋನ್ ತೊಗೊಂಡ್ರೂ ಕೂಡ ಒಂದು ಸಿಮಿಲರ್ ಕ್ವಾಲಿಟಿ ಇರುತ್ತೆ ಅಥವಾ ಅದಕ್ಕಿಂತ ಕೆಡ್ತಾಗಿರುವಂಥ ಫೋನ್ಗಳ ಕ್ಯಾಮ್ರಾ ಸಿಗ್ತವೆ. ಸೊ ಈ ಒಂದು ಬೆಲೆಗೆ ನನಗೆ ಅನ್ನಿಸ್ತಂಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂತ ಅನ್ನಿಸ್ತಾ ಇರುವಂಥದ್ದು ಆಯಿತಾ. ಡೇ ಲೈಟಲ್ಲಿ ಸಖತ್ ತೆಗೆಯುತ್ತೆ ಮತ್ತು ಒಂದು ಬೊಕೆ ಎಫೆಕ್ಟ್ ಇದೆ ಅಲ್ವಾ, ಯಾವುದೇ ಡೆಪ್ ಸೆನ್ಸರ್ ಇಲ್ಲಾಂದ್ರೂ ಕೂಡ ಒಂದು ಒಳ್ಳೆಯ ಬೊಕೆ ಎಫೆಕ್ಟನ್ನು ಈ ಒಂದು ಮೇನ್ ಸೆನ್ಸರ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ಲಾಂಗ್ ಎಕ್ಸ್ಪೋಜರ್ ಶಾಟನ್ನು ತೆಗೆದು ಒಳ್ಳೆ ಕ್ಲಾರಿಟಿ ತುಂಬ ಚೆನ್ನಾಗಿ ಪ್ರೋಸೆಸ್ ಮಾಡುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ಚೆನ್ನಾಗಿದೆ ಮೇನ್ ಸೆನ್ಸರ್. ಅದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ. ಝೂಮ್ ಮಾಡಿದ್ರು ಕೂಡ ರೀಟೇನ್ ಆಗಿರುತ್ತೆ ಒಂದು ಪಿಕ್ಸೆಲ್ಸ್ಗಳೆಲ್ಲ ಒಂದು ಲೆವೆಲ್ಗೆ. ಸೊ ಸೂಪರ್ ಅಂತೀನಿ. ಬಟ್ ನೀವು ಹೆವಿ ಜಾಸ್ತಿ ಕ್ವಾಲಿಟಿಯ ಫೋಟೋನ ವೈಡ್ ಆ್ಯಂಗಲ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ, ಸ್ವಲ್ಪ ಬ್ಲರಿ ಅನಿಸ್ಬಿಡುತ್ತೆ. ಅದನ್ನು ಬಿಟ್ಟರೆ ಇನ್ನೊಂದು ಸೆನ್ಸರ್ ಇರುವಂಥದ್ದು ಮಾಡೋಕ್ಕೆ ಕೆಲಸಿಲ್ಲ, ಕೊಟ್ಬಿಡ್ತಾರೆ. 2 ಮೆಗಾಪಿಕ್ಸೆಲಿಂದು ಮ್ಯಾಕ್ರೋ ಲೆನ್ಸು. ಸೊ ಅಷ್ಟೊಂದು ಮ್ಯಾಕ್ರೋ ಅಂತ ಅನ್ನಿಸ್ಲಿಲ್ಲ ನನಗೆ, ಸುಮ್ಮನೆ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 8 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ. ಇದು ಕೂಡ ತುಂಬ ಚೆನ್ನಾಗಿದೆ. ಒಂದು ಬೆಲೆಗೆ ಒಂದು ಒಳ್ಳೆಯ ಫ್ರಂಟ್ ಕ್ಯಾಮ್ರಾ ಅಂತ ಅನ್ನಿಸ್ತು ನನಗೆ. ತುಂಬ ವೈಡಾಗಿ ಕೂಡ ಇದೆ ಒಂದು ಲೆವೆಲಿಗೆ. ಸೊ ಇಂಪ್ರೆಸ್ ಮಾಡ್ತು. ಆ ಸ್ಯಾಂಪಲ್ಸ್ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ, ನೀವೇ ಜಡ್ಜ್ ಮಾಡ್ಬೋದು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತಂದರೆ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಕ್ಲಾರಿಟಿ ಪರವಾಗಿಲ್ಲ ಅನ್ನಿಸ್ತು, ಒಂದು ಲೆವೆಲ್ಗೆ ಚೆನ್ನಾಗಿದೆ ಎರಡೂ ಕೂಡ. ಸೊ ನೀವೇ ನೋಡ್ತಾ ಇದ್ದೀರಾ. ಸೊ ಕ್ಯಾಮ್ರಾ ನಂಗೆ ಅನ್ನಿಸ್ದಂಗೆ ಒಂದು ಬೆಲೆಗೆ ಒಂದು ಒಳ್ಳೆಯ ಕ್ಯಾಮ್ರಾ, ಬೆಲೆಗೆ ತಕ್ಕ ರೀತಿಯಲ್ಲಿದೆ, ಇಂಪ್ರೆಸಿವ್ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಸೊ ತುಂಬ ಫಾಸ್ಟಾಗೇ ಈ ಒಂದು ಫೋನ್ ಅನ್ಲಾಕನ್ನು ಮಾಡುತ್ತೆ. ಸಖತ್ ಫಾಸ್ಟಾಗಿದೆ ಆ್ಯಕ್ಚುಲಿ, ಪಟ್ ಅಂತ ಅನ್ಲಾಕ್ ಮಾಡಿಬಿಡುತ್ತೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ, ಒಂದು ಲೆವೆಲಿಗೆ ಸ್ವಲ್ಪ ನಾನು ಫೇಸ್ ಸ್ಟ್ರೈಟ್ ಮಾಡ್ಕೋಬೇಕು. ಸೊ ಆಗ ಅನ್ಲಾಕನ್ನು ಮಾಡುತ್ತೆ, ಪರವಾಗಿಲ್ಲ ಅಂತೀನಿ. ಕ್ರೇಜಿ ಇಂಪ್ರೆಸಿವ್. ಕ್ಲಿಕ್ ಮಾಡಿದ ತಕ್ಷಣ ಪಟ್ ಅಂತ ಅನ್ಲಾಕ್ ಮಾಡೋದು ಅಂತಾರಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಸ್ಟ್ರೈಟ್ ಆಗಿರಬೇಕು ಒಟ್ಟಿಗೆ ಫೇಸ್. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 5,000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಕೊಟ್ಟಿಲ್ಲ, ಬೇಜಾರಾಗುವಂಥ ವಿಷಯ. ಆದರೆ ಈ ಒಂದು ಸ್ಮಾರ್ಟ್ಫೋನ್ 25 ವ್ಯಾಟ್ನ ಚಾರ್ಜರ್ನ ಸಪೋರ್ಟ್ ಮಾಡುತ್ತೆ. ಸೊ 25 ವ್ಯಾಟ್ ಚಾರ್ಜರ್ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಸಪ್ರೇಟಾಗಿ ತೊಗೊಬೇಕಾಗುತ್ತೆ, ಅದಕ್ಕೆ ಬೇರೆ ಎಕ್ಸ್ಟ್ರಾ ದುಡ್ಡು. ಸೊ ನಿಮ್ಮ ಹತ್ರ ಸ್ಯಾಮ್ಸಂಗಿಂದ ಆಲ್ರೆಡಿ ಇದ್ದರೆ ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಬೋದು ಆಯಿತಾ. ಸೊ ಒಂದು ನೋಡಿ, ಬ್ಯಾಕ್ ಕವರ್ ಇಲ್ಲ, ಸ್ಕ್ರೀನ್ ಗಾರ್ಡ್ ಇಲ್ಲ, ಚಾರ್ಜರ್ ಇಲ್ಲ, ಎಲ್ಲದನ್ನು ಸಪ್ರೇಟ್ ತೊಗೊಬೇಕು. ಸೊ ಅದನ್ನು ನೋಡಿಕೊಂಡು ನೀವು ಬೆಲೆಯನ್ನು ಫಿಕ್ಸ್ ಮಾಡಿಕೊಳ್ಳಿ ನಂಗೆ ಅನ್ನಿಸ್ದಂಗೆ. ಸೊ 5,000 mAh ಕೆಪಾಸಿಟಿ ಸೂಪರ್. ಚಾರ್ಜರ್ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಅಟ್ಲೀಸ್ಟ್ ಒಂದು ವರ್ಷ ಕೊಟ್ಬಿಟ್ಟು ಮುಂದಿನ ವರ್ಷದಿಂದ ನೀವು ಕೊಡಲಿಲ್ಲ ಅನ್ನೋದು ಕೂಡ ಚೆನ್ನಾಗಿರೋದೇನೋ. ಬಟ್ ಸದ್ಯಕ್ಕೆ ಸ್ವಲ್ಪ ಬೇಜಾರಾಯಿತು ನನಗೆ ಈ ಒಂದು ಫೋನಲ್ಲಿ ಚಾರ್ಜರ್ ಕೊಟ್ಟಿಲ್ಲ ಅಂತ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಲೇಟೆಸ್ಟ್ Android 12ನ ಬೇಸ್ ಮೇಲೆ ರನ್ ಆಗ್ತಿರುವಂಥ One UI 4.1 ಇರುವಂಥದ್ದು ಆಯಿತಾ. ಈ ಒಂದು OS ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಒಂದು ಬೇಜಾರಾಗುವಂಥ ವಿಷಯ ಏನಪ್ಪ ಅಂತ ಅಂದರೆ ಬೇಡದಿರೋಂಥ ಅಪ್ಲಿಕೇಶನ್ಗಳು ಬೇಜಾನಿದ್ದಾವೆ, ಅದನ್ನೆಲ್ಲ ನೀವು ಅನ್ಇನ್ಸ್ಟಾಲ್ ಮಾಡ್ಕೊಬೋದು. ಆದರೂ ಕೂಡ ಸ್ಟಾರ್ಟಿಂಗ್ ನೀವು ಫೋನ್ ಓಪನ್ ಮಾಡಿದಾಗ ಅಷ್ಟೊಂದು ಅಪ್ಲಿಕೇಶನ್ ನೋಡಿ ತಲೆಗೆಟ್ಟು ಹೋಗ್ಬಿಡುತ್ತೆ ಆಯಿತಾ. ಒಟ್ಟಿಗೆ ಸ್ಮೂತಾಗಂತೂ ಕೆಲಸ ಮಾಡ್ತಾ ಇದೆ. ಯೂಸರ್ ಇಂಟರ್ಫೇಸ್ ಎಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಸ್ಟಾಕ್ ಆ್ಯಡ್ ಎಕ್ಸ್ಪೀರಿಯನ್ಸ್ ಅಷ್ಟೊಂದು ಸಿಗೋದಿಲ್ಲ, ಒಟ್ಟಿಗೆ ಸ್ಮೂತಾಗಿ ಕೆಲಸ ಮಾಡುತ್ತಲ್ಲ, ಅದೇ ಖುಷಿ ವಿಷಯ. ಸೊ OS
ಪರವಾಗಿಲ್ಲ ಅಂತೀನಿ. ತುಂಬ ಬೇಗ ಯೂಶ್ವಲಿ ಸ್ಯಾಮ್ಸಂಗ್ ಅವರೆಲ್ಲ ತುಂಬ ಬೇಗ ಸೆಕ್ಯೂರಿಟಿ ಪ್ಯಾಚಸ್ ಎಲ್ಲ ಕೊಟ್ಬಿಡ್ತಾರೆ. ಸೊ ಅದೇ ಒಂದು ಒಳ್ಳೆಯ ವಿಷಯ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಬಾಟಮ್ ಫೈರಿಂಗು ಮೋನೋ ಸ್ಪೀಕರ್ ಇರುವಂಥದ್ದು. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳಿದೆ. ಅದು ಸಿಂಗಲ್ ಸ್ಪೀಕರ್ ಆಗಿದ್ರೂ ಕೂಡ ಜೋರಾಗಿ ಕೇಳಿದೆ. ಎಷ್ಟೋ ಫೋನ್ಗಳಲ್ಲಿ 2 ಸ್ಪೀಕರ್ ಕೊಡ್ತಾರೆ, ಆದರೆ ಅಷ್ಟೊಂದು ಜೋರಾಗಿ ಕೇಳ್ತಾನಲ್ಲ, ಅದಕ್ಕೆ ಕಂಪೇರ್ ಮಾಡಿಕೊಂಡ್ರು ಇದು ಹೆವಿ ಜೋರಾಗಿ ಕೇಳಿದೆ. ಸೊ ಒಂದು ಒಳ್ಳೆಯ ವಿಷಯ ಅಂತೀನಿ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ ನಾಕ್ ಸೆಕ್ಯೂರಿಟಿ ಇದೆ ಆಯಿತಾ. ಸೊ ಸ್ಯಾಮ್ಸಂಗ್ ಅವ್ರದೇ ನಾಕ್ ಸೆಕ್ಯೂರಿಟಿ Alt Z ಫೀಚರ್ ಇದರಲ್ಲಿ ಸಪೋರ್ಟ್ ಆಗುತ್ತೆ. ಹೆವಿ ಇಂಪ್ರೆಸಿವ್ ವಿಷಯ ಏನಪ್ಪ ಅಂತ ಇದರಲ್ಲಿ NFC ಇರುವಂಥದ್ದು ಆಯಿತಾ. NFC ಮುಖಾಂತರ ಸ್ಯಾಮ್ಸಂಗ್ ಪೇನ ಕೂಡ ಯೂಸ್ ಮಾಡ್ಬೋದು. ಸೊ ಇತ್ತೀಚೆಗೆ ಸ್ಯಾಮ್ಸಂಗ್ ಅವರು ಈ ಒಂದು ಸ್ಯಾಮ್ಸಂಗ್ ಪೇ ಈ ಒಂದು ಆರಾಮಾಗಿ ಕಾರ್ಡನ್ನೆಲ್ಲ ಲಿಂಕ್ ಮಾಡ್ಕೊಂಡು ಆರಾಮಾಗಿ ಪೇ ಮಾಡ್ಬೋದು. ಇಷ್ಟು ದಿನ ಬರೀ ಫ್ಲಾಗ್ಶಿಪ್ ಫೋನ್ಗಳಲ್ಲಿ ಸಿಗ್ತಾ ಇತ್ತು. ಸೊ ಇದೀಗ ಈ ಒಂದು ಫೋನ್ಗೂ ಕೂಡ ಕೊಟ್ಟಿರುವಂಥದ್ದು ಕ್ರೇಜಿ ಇಂಪ್ರೆಸಿವ್ ವಿಷಯ. ನಿಮ್ಮ ಹತ್ರ ಡೆಬಿಟ್ ಕಾರ್ಡೆಲ್ಲ ಇದಕ್ಕೆ ಲಿಂಕ್ ಮಾಡ್ಕೊಂಬಿಟ್ರೆ ಕಾರ್ಡ್ ತೊಗೊಂಡೋಗೋ ಅವಶ್ಯಕತೆನೇ ಇಲ್ಲ. ಆ ಮೆಷಿನ್ ಮೇಲೆ ಹಿಂಗೆ ಟ್ಯಾಪ್ ಮಾಡಿದ್ರೆ ಸಾಕು, ಪಟ್ ಅಂತ ಪೇ ಆಗಿಬಿಡುತ್ತೆ. ಸೊ ಕ್ರೇಜಿ ಇಂಪ್ರೆಸಿವ್ ಫೀಚರ್ ಇದು. ಇನ್ನು ಈ ಒಂದು ಫೋನಲ್ಲಿ ನಿಮ್ಗೆ ಆಲ್ಮೋಸ್ಟ್ ಪ್ರತಿಯೊಂದು ಬೇಸಿಕ್ ಸೆನ್ಸರ್ಸ್ ಎಲ್ಲ ಹಾಕಿದರೆ. ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಆಗುತ್ತೆ ಮತ್ತು ಬ್ಲೂಟೂತ್ 5.0. ಸೊ ಇವೆಲ್ಲ ಬೇಸಿಕ್ ಫೀಚರ್ ಎಲ್ಲರೂ ಕೊಡ್ತಾರೆ. ಸೊ ಇದರಲ್ಲೂ ಕೂಡ ಇರುವಂಥದ್ದು. ಇದರಲ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಹಂಗೆ ಅನ್ನಿಸ್ದಂಗಿಲ್ಲ ಆಯಿತಾ. ಸೊ ಈ ಒಂದು ಬೆಲೆಗೆ 15,000 ರೂಪಾಯಿಗೆ ಒಂದು ಫೋನ್ ಪರ್ಚೇಸ್ ಮಾಡ್ಬೋದಾ ಅಂತ ನೀವು ಕೇಳ್ತಾ ಇದ್ದೀರಾ ಅಂತ ಅಂದರೆ, ಪರ್ಸ್ನಲಿ ನನಗನ್ನಿಸ್ದಂಗೆ ಈ ಒಂದು ಬೆಲೆಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ. ನೀವು ಬೇರೆ ಒಂದು ಫೋನ್ಗಳನ್ನು ನೋಡಿಕೊಂಡ್ರೆ ಈ ಒಂದು ಬೆಲೆಗೆ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ಕೊಡುವಂಥ ಪ್ರೋಸೆಸರ್ ಇರುತ್ತೆ. ಒಂದು 4G ಅಥವಾ 5G ಯಾವುದೋ ಪ್ರೋಸೆಸರ್ ಇರುತ್ತೆ. ಇದು 5G ಒಂದು ಒಳ್ಳೆಯ ವಿಷಯ. ಪ್ಲಸ್ ಪಾಯಿಂಟ್ ಫ್ಯೂಚರ್ಗೂ ಕೂಡ ನಿಮಗೆ ಯೂಸ್ ಆಗುತ್ತೆ. ಸೊ 5G ಬಂತು ಅಂತ ಅಂದರೆ. ಮತ್ತು ಡಿಸ್ಪ್ಲೇ ಒಂದು ಅಮೋಲೆಡ್ 60 ಹರ್ಟ್ಸ್ ಇರುತ್ತೆ, ಅದು 90 ಹರ್ಟ್ಸ್ ಸಿಗ್ಬೋದು ಈ ಒಂದು ಬೆಲೆಗೆ. ಇದು ನಿಮಗೆ IPS 120 ಹರ್ಟ್ಸು, ಅದು ಕೂಡ ಇಂಪ್ರೆಸಿವ್ ಅನ್ನಿಸ್ತು. ಒಂದು ಬೇಜಾರು ಅಂತಂದರೆ ಪಂಚೋಲ್ ಕ್ಯಾಮ್ರಾ ಕೊಡ್ಬೋದಾಗಿತ್ತು. ರ್ಯಾಮ್ ಮತ್ತು ಸ್ಟೋರೇಜ್ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಕ್ಯಾಮ್ರಾ ಚೆನ್ನಾಗಿರುವಂಥದ್ದು, ಪ್ರೋಸೆಸರ್ ಚೆನ್ನಾಗಿದೆ ಆಗಲಿಲ್ಲದಂಗೆ, ಮತ್ತು ಬ್ಯಾಟ್ರಿ ಚೆನ್ನಾಗಿದೆ, ಚಾರ್ಜರ್ ಇಲ್ಲ. ಸೊ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ನಂಗೆ ಅನ್ನಿಸ್ದಂಗೆ 15,000 ರೂಪಾಯಿಗೆ ಆಯಿತಾ, ಈ ಸ್ಟಾರ್ಟಿಂಗ್ ಇಂಟ್ರೊಡಕ್ಟರಿ ಆಫರು 15,000 ರೂಪಾಯಿಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಬೆಲೆ ಜಾಸ್ತಿ ಮಾಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ನಾವು ಈ ಒಂದು ಚಾರ್ಜರ್ದು, ಬ್ಯಾಕ್ ಕವರ್ದು, ಸ್ಕ್ರೀನ್ ಗಾರ್ಡ್ ಎಲ್ಲ ಬೆಲೆಯನ್ನು ಆ್ಯಡ್ ಮಾಡಿಕೊಂಡ್ರೆ ಆ ಕಡೆ ಪ್ಲಸ್ 1,000 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ಎಲ್ಲ ಯೋಚನೆ ಮಾಡಿಕೊಂಡ್ರೆ ಸ್ಟಿಲ್ ಈ ಒಂದು ಫೋನು ಓಕೆ ಅನ್ನಿಸ್ತು ಆಯಿತಾ. ಇನ್ನೊಂದು ಸ್ವಲ್ಪ ಬೆಲೆ ಕಡಿಮೆ ಆಗಿದೆ, ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. 13,000 14,000 ಲಾಂಚ್ ಮಾಡಿದರೆ, ಬಟ್ 15,000 ರೂಪಾಯಿ ಕೂಡ ಓಕೆ ಅನ್ನಿಸ್ತು. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ನಿಕಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.